ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುನಗುಂದದ ಸನ್ 2024 ರಿಂದ 25 ರಿಂದ 2028 ರಿಂದ 29 ರವರೆಗೆ 5 ವರ್ಷಗಳ ಆಡಳಿತ ಮಂಡಳಿ ಸದಸ್ಯರ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ 10 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದು, ನಂತರ ಇನ್ನುಳಿದ 4 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆಗಾಗಿ ಇಂದು ದಿನಾಂಕ ಆಗಸ್ಟ್ 24, 2024 ರಂದು ಚುನಾವಣೆ ಜರುಗಿತು. ಈ 4 ಸ್ಥಾನಗಳ ಆಯ್ಕೆಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ತಲಾ 4 ಅಭ್ಯರ್ಥಿಗಳಂತೆ ಒಟ್ಟು 8 ಅಭ್ಯರ್ಥಿಗಳು ಚುನಾವಣಾ ಕಣಕ್ಕಿಳಿದಿದ್ದರು. ಮತದಾನ ಮುಕ್ತಾಯದ ತರುವಾಯ ಸಾಯಂಕಾಲ 5 ಗಂಟೆಗೆ ಚುನಾವಣಾಧಿಕಾರಿ ಮುರಳಿ ದೇಶಪಾಂಡೆರು ಚುನಾವಣಾ ಫಲಿತಾಂಶವನ್ನು ಘೋಷಿಸಿದರು. ಈ ಘೋಷಣೆ ಅನ್ವಯ ಸಾಮಾನ್ಯಾನಂದ ವಾಡಗಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಏಕೈಕ ಅಭ್ಯರ್ಥಿ ಶಿವನಗೌಡ ಭೀಮನಗೌಡ ಜಡಿಯಪ್ಪಗೌಡರು ಜಯಶಾಲಿಯಾದರೆ, ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಜಂಬಲದಿನ್ನಿ ಕ್ಷೇತ್ರದಿಂದ ವೀರೇಶ ಸಂಗನಗೌಡಗೌಡ, ಸಾಮಾನ್ಯ ಹಿರೇಶಿಂಗನಗುತ್ತಿ ಕ್ಷೇತ್ರದಿಂದ ರುದ್ರಪ್ಪ ವೀರಪ್ಪ ಶೀಲವಂತರ, ಮಹಿಳಾ ಸೂಳೆಬಾವಿ ಕ್ಷೇತ್ರದಿಂದ ಶ್ರೀಮತಿ ಲೀಲಾವತಿ ಸಿದ್ದನಗೌಡ ಪಾಟೀಲರು ಸೇರಿ ಒಟ್ಟು 3 ಅಭ್ಯರ್ಥಿಗಳ ಜಯಶಾಲಿಯೊಂದಿಗೆ ಬಿಜೆಪಿ ಪಕ್ಷವು 3 ಸ್ಥಾನಗಳಿಗೆ ಜನಾದೇಶ ಪಡೆಯಿತು. ನಂತರ ಜಯಶಾಲಿಯಾದ ಅಭ್ಯರ್ಥಿಗಳ ಆಯಾ ಪಕ್ಷದ ನಾಯಕರು, ಬೆಂಬಲಿಗರು, ಕಾರ್ಯಕರ್ತರು ಪರಸ್ಪರ ಗುಲಾಲು ಎರಚಿ ಸಂಭ್ರಮಿಸುತ್ತಾ ಪಕ್ಷದ ಸಿದ್ಧಾಂತ ಮತ್ತು ತಮ್ಮ ನೆಚ್ಚಿ ನಾಯಕರುಗಳ ಪರ ಜಯಕಾರ ಘೋಷಣೆ ಮೊಳಗಿಸಿದರು. ನಂತರ ಬಿಜೆಪಿ ಪಕ್ಷದ ಮುಖಂಡರಾದ ಮಹಾಂತಗೌಡ ಪಾಟೀಲ ತೊಂಡಿಹಾಳ, ಪರುತಗೌಡ ಪಾಟೀಲ, ಅಶೋಕ ಬಂಡರಗಲ್ಲರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಚುನಾವಣೆಯಲ್ಲಿ ಎದುರಾದ ಅಡೆತಡೆಗಳು ಪ್ರಸ್ತಾಪಿಸುತ್ತಾ, ಸುಸೂತ್ರವಾಗಿ ಚುನಾವಣೆ ಜರುಗಿದ್ದರೆ ಜನಾದೇಶದ ಪ್ರಕಾರ ಈಗಿನ ಫಲಿತಾಂಶವೇ ಸಾಕ್ಷೀಕರಿಸಿ ಹೇಳುವುದಾದರೆ 14 ಸ್ಥಾನಗಳಲ್ಲಿ 11ಕ್ಕೂ ಹೆಚ್ಚು ಸ್ಥಾನಗಳು ಬರುತ್ತಿದ್ದವು ಎಂದು ಪ್ರಸ್ತಾಪಿಸುತ್ತಾ ಚುನಾವಣೆಯಲ್ಲಿ ಎದುರಾದ ಸಮಸ್ಯೆಗಳನ್ನು ಬಿಚ್ಚಿಟ್ಟರು. ಈ ಜಯಶಾಲಿ ಅಭ್ಯರ್ಥಿಗಳ ಸಂಭ್ರಮದಲ್ಲಿ ಮಾಜಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಮಲ್ಲನಗೌಡ ನಿಡಸನೂರ, ಪಕ್ಷದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲಿಂರಾಪುರ, ಮುಖಂಡರಾದ ಮಹೇಶ ಬೆಳ್ಳಿಹಾಳ, ಮಹಾಂತೇಶ ಚಿತ್ತವಾಡಗಿ ಸೇರಿದಂತೆ ಇತರೆ ಮುಖಂಡರು, ನಾಯಕರು, ಕಾರ್ಯಕರ್ತರಿದ್ದರು. ಹಾಗೂ ಈ ಒಂದು ಚುನಾವಣೆಯು ಹುನಗುಂದ ತಾಲೂಕಾ ಕಾಪೋಲಿಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಹಾಗೂ ಪಿಎಸ್ಐ ಚೆನ್ನಯ್ಯ ದೇವೂರರ ನೇತೃತ್ವದಲ್ಲಿ ಕಲ್ಪಿಸಿದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶಾಂತಯುತವಾಗಿ ಜರುಗಿತು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇದರಲ್ಲಿ ನಂದುವರಿಗೆ ಸಾಮಾನ್ಯ ಸಾಲಗಾರ ಕ್ಷೇತ್ರದಿಂದ ಆಶಾ ಹನುಮಗೌಡ ಪೊಲೀಸ್ ಪಾಟೀಲ್ ಇವರು 56 ಮತಗಳನ್ನು ಕೊಡೋದಲ್ಲ. ಶಿವನಗೌಡ ಭೀಮನಗೌಡ ಜಡಿಯಪ್ಪಗೌಡ ಇವರು 91 ಮತಗಳನ್ನು ಕೊಡೋದಲ್ಲ. 1 ಮತ ತಿರಸ್ಕೃತಾಗಿದೆ. ಆಮೇಲೆ ಸಾಮಾನ್ಯ ಕ್ಷೇತ್ರ 2 ಬೆಂಬಲದಿನ್ನಿ ಇಲ್ಲಿ ಗಂಗಾಧರ ವೀರಪ್ಪ ಬರಕುಂಡಿ 64 ಮತಗಳನ್ನು ಕೊಡೋದಲ್ಲ. ವೀರೇಶ್ ಸಂಗನಗೌಡ ಗೌಡರು 79 ಮತಗಳನ್ನು ಕೊಡೋದಲ್ಲ. 1 ತಿರಸ್ಕೃತಾಗಿತ್ತು. ಆಮೇಲೆ ಹಿರೇಶಿಂಗನಗುತ್ತಿ 3 ಸಾಮಾನ್ಯ ಸಾಲಗಾರ ಕ್ಷೇತ್ರದಿಂದ ಚನ್ನಪ್ಪ ಮಲ್ಲಪ್ಪ ಜಾಡಿಹಾಳ 63, ರುದ್ರಪ್ಪ ವೀರಪ್ಪ ಶೀಲವಂತರ 101 ಮತ ತಿರಸ್ಕೃತಗೊಂಡರು. ಆಮೇಲೆ ಸುರೇಬಾವಿ 2 ಮಹಿಳಾ ಕ್ಷೇತ್ರ ಸಾಲಗಾರ ಮಹಿಳಾ ಕ್ಷೇತ್ರ ಕಸ್ತೂರಿ ಮಂಟಪ್ಪಗೌಡ ನಾಡಗೌಡರು 36 ಮತಗಳು, ಲೀಲಾವತಿ ಸಿದ್ದನಗೌಡ ಪಾಟೀಲ್ 69, 100 ಮತಗಳು ತಿರಸ್ಕೃತಗೊಂಡವು. ಈಗ ಶಿವನಗೌಡ ಕ್ಷೇತ್ರದಿಂದ ರುದ್ರಪ್ಪ ವೀರಪ್ಪ ಶೀಲವಂತರ ಆಯ್ಕೆಯಾಗಿರುತ್ತಾರೆ. ಮಹಿಳಾ ಸುರೇಬಾವಿ ಕ್ಷೇತ್ರದಿಂದ ಲೀಲಾವತಿ ಸಿದ್ದನಗೌಡ ಪಾಟೀಲ್ ಆಯ್ಕೆಯಾಗಿರುತ್ತಾರೆ. ಧನ್ಯವಾದಗಳು. ಆಮೇಲೆ ಈಗ ಯಾರಾದ್ರೂ ಬಂದು ತಗೊಂಡು ಈ 4 ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳಿದ್ರೆ ನಾಮಪತ್ರ ನಿಮ್ಮ ಪ್ರಮಾಣ ಪತ್ರ ಕೊಟ್ಟು ತಗೊಂಡು ಅಭ್ಯರ್ಥಿಗಳ ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಬಿಜೆಪಿಯ
3 ಜನರು ಆಯ್ಕೆಯಾಗಿದ್ದಾರೆ. ಒಂದು ನಮ್ಮ ವಿರೋಧ ಪಕ್ಷದವರು ಆಯ್ಕೆಯಾಗಿದ್ದಾರೆ. ಆದ ಕಾರಣ 4ರಲ್ಲಿ ನಾವು 3 ವಿಜಯ ಆಗಿದ್ದೇವೆ. 14ರಲ್ಲಿ ನಾವು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದ್ದರೆ 4ರಲ್ಲಿ 3 ಗೆದ್ದಿವಿ. 14ರಲ್ಲಿ ಚುನಾವಣೆ ನಡೆದಿದ್ರೆ 14 ನಾವು ಗೆಲ್ತಿದ್ವಿ. ಒಂದು ನ್ಯಾಯಸಮ್ಮತವಾದ ಚುನಾವಣೆ ಇದಾಗಿದೆ. ಈಗ ನ್ಯಾಯಸಮ್ಮತವಾಗಿ ಚುನಾವಣೆ ಹೀಗಾಗಿದೆ. ಆದರೆ ಹಿಂದೆ ಏನು ನಾಮಿನೇಷನ್ ರಿಜೆಕ್ಟ್ಗೊಳಿಸಿ ಅವರನ್ನು ಬೆದರಿಸಿ ತೆಗೆಸಲ್ಲ, ಅದು ನ್ಯಾಯಸಮ್ಮತವಾದ ಚುನಾವಣೆ ಅಲ್ಲ. ಇದು ನ್ಯಾಯಯುತವಾಗಿ ನಡೆದಂಥ 4 ಚುನಾವಣೆಯಲ್ಲಿ 3 ಗೆದ್ದಿದ್ದೇವೆ. ಜನರು ನಮ್ಮಿಂದ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಕ್ಷ ವಿಜಯಶಾಲಿಯಾಗಿ ಮುನ್ನುಗ್ಗಲಿದೆ ಅಂತ ಹೇಳ್ತಾನೆ ನಾನು ಮಾತುಗಳನ್ನು ಮುಗಿಸುತ್ತೇನೆ. 24ನೇ ಇಸುವಿಯ ಈ PLD ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತಿನ ದಿವಸ ಚುನಾವಣೆ ನಡೆದಿರುವುದು ಕೇವಲ 4 ಮತಕ್ಷೇತ್ರಗಳಿಗೆ. ಒಂದು ಜಂಬಲ್ದಿನ್ನಿ, ಹಿರೇಶಿವನಗುತ್ತಿ, ನಂದವಾಡಗಿ ಹಾಗೂ ಸುಳಿಬಾವಿ ಮಹಿಳಾ ಮತದಾರ ಮತಕ್ಷೇತ್ರದಿಂದ ಇವತ್ತಿನ ದಿವಸ ಚುನಾವಣೆ ನಡೆದಿತ್ತು. ಈ ಎಲ್ಲ 4 ಕ್ಷೇತ್ರಗಳ ಚುನಾವಣೆಯಲ್ಲಿ ಮೂರು ನಮ್ಮ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಉತ್ಸಾಹದಿಂದ ಜಯಬೇರಿಯನ್ನು ಬಾರಿಸಿದ್ದಾರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ಇವತ್ತಿನ ದಿವಸ ನಾವು ಕೇವಲ ಒಂದೇ ಒಂದು ಕ್ಷೇತ್ರ ಚುನಾವಣೆಯನ್ನು ನಾವು ಸೋತಿರ್ಬೋದು. ಆದ್ರೆ ತಾವೆಲ್ಲರೂ ವಿಚಾರ ಮಾಡಬೇಕು. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ನಮ್ಮ ಹುಣಗುಂದ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ವಿಚಾರ ಮಾಡ್ತಕ್ಕಂಥದ್ದು ಇದು. ಯಾಕಪ್ಪ ಅಂತಂದ್ರೆ ಸುಮಾರು 14 ಮತಕ್ಷೇತ್ರಗಳ ಚುನಾವಣೆ ಇದು PLD ಬ್ಯಾಂಕಿಂಗ್ ನಡೆದಿದ್ದ. ಅದರಲ್ಲಿ ನಮ್ಮ ಪಕ್ಷ ಸುಮಾರು 10 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಒಂದು 10ಕ್ಕಿಂತ ಹೆಚ್ಚು ಗೆಲ್ತಿದ್ವಿ. ಆದ್ರೆ ಏನಪ್ಪ ಅಂತಂತಂದ್ರೆ ನಾವು ಈ ಕ್ಷೇತ್ರದೊಳಗೆ ಹೈಕೋರ್ಟ್ನಿಂದ ಓಟನ್ನು ತೊಗೊಂಬಂದು ನಾವು ನಿಜವಾಗಿಯೂ ಕೂಡ ಚುನಾವಣಾಧಿಕಾರಿಗಳಿಗೆ ಅವರಿಗೆ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಮಗೆ ಮತದಾರ ಗುರುತಿನ ಚೀಟಿ ಕೊಡಿ ಅಂತ ತಿಳ್ಕೊಂಡು, ಆದರೂ ಕೂಡ ಅಧಿಕಾರಿಗಳನ್ನು ಬಳಸ್ಕೊಂಡು ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟರು. ಮತದಾರ ಗುರುತಿನ ಚೀಟಿಯನ್ನು ಕೊಡಲಾರ್ದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಆದರೂ ಕೂಡ ಚುನಾವಣಾಧಿಕಾರಿಗಳಿರ್ಬೋದು, ನಮಗೆ ಯಾರ್ಯಾರು ಗುರುತಿನ ಚೀಟಿ ಎಲ್ಲ ನಮ್ಗೆ ಕೊಡೋಕೆ ಅನುಕೂಲ ಮಾಡಿದ್ರು. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಇವತ್ತಿನ ಈ ಒಂದು ನಡೆದ ಚುನಾವಣೆ ಒಳಗೆ ನಮ್ಮ ನಿಡಸ್ನೂರು ಏನು ಜಂಬಲ್ದಿನ್ನಿ ಮತಕ್ಷೇತ್ರದ ನಿಡಸ್ನೂರು ಮಲ್ಲನಗೌಡರನ್ನ ಸೋಲಿಸಲೇಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಆದ್ರೆ ನಮ್ಮ ಆ ಮತಕ್ಷೇತ್ರದ ಮತದಾರರು ಇವತ್ತಿನ ದಿವಸ ನಮ್ಮ ವೀರೇಶ್ ಸಂಗನಗೌಡ ಗೌಡರ್ ಅಂತಕ್ಕಂಥ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ. ಅದು ಇವತ್ತಿನ ದಿವಸ ನಿಜವಾದ ಭಾರತೀಯ ಜನತಾ ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ಆತ್ಮೀಯ ಮತದಾರ ಬಾಂಧವರೇ, ತಮಗೆಲ್ಲರಿಗೂ ತಿಳಿದಿರಲಿ, ಮುಂದಿನ ದಿನಮಾನದೊಳಗೆ ಚುನಾವಣೆ ಒಳಗೆ ಇಡೀ ನಮ್ಮ ಹುನಗುಂದ ತಾಲೂಕು ಪಕ್ಷದೊಳಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರೂ ಎದೆಗುಂದಿರಬಾರ್ದು. ತಾವು ಧೈರ್ಯವಾಗಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಮುಂದಿನ ಎಲ್ಲ ಚುನಾವಣೆಗಳು ನಾವು ಇದೇ ರೀತಿ ಗೆಲ್ತೀವಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಏನಿವತ್ತಿನ ದಿವಸ ಈ 3 ಮತಕ್ಷೇತ್ರದೊಳಗೆ ನಮ್ಮ ಅಭ್ಯರ್ಥಿಗಳ ಗೆಲ್ಲಲಿಕ್ಕೆ ಸಹಾಯಕ ಮಾಡಿರ್ತಕ್ಕಂಥ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಯಾರ್ಯಾರು ನಮಗೆಲ್ಲರೂ ಸಹಾಯ ಮಾಡಿರಿ ಅವರೆಲ್ಲರಿಗೂ ನಾನು ನಮ್ಮ ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಜಿ ಪಾಟೀಲ್ರವರ ಪರವಾಗಿ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಇಷ್ಟದ ಪ್ರಕಾರನೂ ಮಾಡಿಕೊಂಡ್ರು. ಮತ್ತೆ ಹೋಗಿ ಕೋರ್ಟಿನ ಮೊರೆ ಹೋಗಿ ತಾವೇ ಅಂದ್ರೆ ಒಬ್ಬ ಆಡಳಿತಗಾರನ ವಿಫಲತೆ ಇದ್ರಾಗ ಎತ್ತಿ ತೋರಿಸುತ್ತೆ. ಯಾಕಂದ್ರೆ ತಾನೇ ತನ್ನ ಮೂಗಿನ ನೇರಕ್ಕೆ ಮತದಾರ ಯಾಕೆ ತಯಾರು ಮಾಡಿಕೊಂಡು ಮತ್ತೆ ಹೋಗಿ ಕೋರ್ಟ್ನಾಗ ಮತದಾರನ ಹೆಚ್ಚುವರಿ ಮತದಾರನ ಒಪ್ಪಿಗೆ ತರೋದಂದ್ರೆ ಇದು ನಾಯಕತ್ವ ನಾಚಿಕೆಯ ನಾಯಕತ್ವ ಇದು. ಆಮೇಲೆ ಇವತ್ತು 4ಕ್ಕೆ 3 ಗೆದ್ದೀವಿ ನಾವು. ಹಂಗೆ 14ಕ್ಕೆ 4ಕ್ಕೆ 3 ಲೆಕ್ಕ ಮಾಡಿರಿ 10 ಗೆಲ್ತೀವಿ ನಾವು. ಬೇಕಾದ್ರೆ ಅದು ಸುಳ್ಳಿತ್ತು ಅಂದ್ರೆ ಇವತ್ತೇ ರಾಜೀನಾಮೆ ಕೊಡಿಸನ್ನು 10 ಗೆಲ್ಲಿಲ್ಲ ಮುಂದೆ ಯಾವ ಚುನಾವಣೆ ನಾವು ಮಾಡ್ತೀವಿ. ನಮ್ಮ BJP ಅವ್ರ ಸವಾಲಿದು ಸ್ವೀಕಾರ ಮಾಡ್ತಿದ್ರೆ ಮಾಡ್ಬೋದು. ತಾಲೂಕಿನಲ್ಲಿ ನಮ್ಗೆ ಅತಿ ಅಕ್ರಮ ಮತದಾನ ಮಾಡಿದರು. ಏನು ಮಾಡಿದರು ಅಂತಂದ್ರೆ ಕಂಪ್ಯೂಟರ್ ಮನೆಯಾಗಿತ್ತು, ಎಲ್ಲ ಸಿಬ್ಬಂದಿ ತೊಗೊಂಡೋಗಿ ಎಲ್ಲ ನಮ್ಮ ಏನು ವೋಟರ್ಸ್ ಇದ್ದರು ಎಲ್ಲವೂ ಪ್ಲೇಸ್ ಮಾಡಿದರು. ಪ್ಲೇಸ್ ಮಾಡಿದ್ರು 4 ಚುನಾವಣೆ ಆದವು. 4 ಚುನಾವಣೆ ಆದಾಗೂ ನಾವು 3 ಮಂದಿ ಜಯಿಸಲಾಗಿದೆ. ನಾವು 14ರ ಇವತ್ತಿನ ಮಿತಿ ಒಳಗೆ ಚುನಾವಣೆ ನ್ಯಾಯಯುತ ಚುನಾವಣೆ ಆದ್ರೆ 14 ಗೆಲ್ತಿದ್ವಿ ನಾವು. ಇದು ಸವಾಲು. ಬೇಕಾದ್ರೆ ರಾಜೀನಾಮೆ ಕೊಡೋದು ನಾವು ಕೊಡ್ತೀವಿ ನಮ್ಮ ಕ್ಯಾಂಡಿಡೇಟನ್ನು. ಬೇಕಾದ್ರೆ ನಾಳೆ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಇನ್ನೊಂದು ಎಲೆಕ್ಷನ್ ಮಾಡಿ ನ್ಯಾಯಯುತ ಚುನಾವಣೆಗೆ ಇದನ್ನು ಮಾಡಬೇಡಿ. ಲೊಕೇಟಾಗೂ ನಾಮಿನೇಷನ್ ರಿಜೆಕ್ಟ್ ಮಾಡೋದು, ಇನ್ನೊಂದು ರಿಜೆಕ್ಟ್ ಹೌದಪ್ಪ, ನೀವು ಕೈ ಐತೆ ಅನ್ನೋದಕ್ಕೆ ರಿಜೆಕ್ಟ್ ಮಾಡ್ತಾರಲ್ಲ, ಇದು
ಪಾಠ ಕಲಿತೀವಿ ನಾವು ಮಾಡೋದು ಮುಂದಿನ ನಿರ್ಮಾಣ ಮಾಡೋದು ನೀವು ಪಾಠ ಕಲಿತೀವಿ ನಾವು ಮಾಡೋಲ್ಲ ನಾವು ನ್ಯಾಯವಾಗಿ ಸೋಲಿಸ್ಬೇಕಂದ್ರೆ ಜನ ಸೋಲಿಸ್ತಾರೆ ಗೆಲ್ಸ್ಬೇಕಂದ್ರೆ ಜನ ಸೋಲಿಸ್ತಾರೆ ಇವತ್ತು ದೊಡ್ಡ ಪಾಟೀಲ್ ಸದ್ಯಕ್ಕೆ ಜಯ ಸಿಕ್ಕತ್ತೆ ನಮ್ಮ ದೊಡ್ಡ ಪಾಟೀಲ್ ಸತ್ಯಕ್ಕೆ ನಡ್ಕೊತಾರೆ ಯಡಿಯೂರಪ್ಪರು ಸತ್ಯಕ್ಕೆ ನಡ್ಕೊತಾರೆ ನರೇಂದ್ರ ಮೋದಿ ಸತ್ಯಕ್ಕೆ ನಡ್ಕೊತಾರೆ ನಿಮ್ಗೆ ಮಂದಿ ಬೇಕಲ್ಲ ಚುನಾವಣೆ ಮಂದಿ ಬೇಕು ಜನ ಬೆಂಬಲ ಬೇಕು ಜನ ಬೆಂಬಲದಿಂದ ಗೆದ್ದಿರಿ ನೀವು ನಿಮಗೆ ಸಂತೋಷ ಐತೆ